ಸಹೋದರಿಯರು ಬಂದಿದ್ದೀರಾ, ಹೆಣ್ಮಕ್ಳು ಎಷ್ಟು ಜನ ಬಂದಿದ್ದೀರಾ ಕೈ ಎತ್ತಿ ನೋಡೋಣ. ಒಂದು ನಿಮಿಷ, ಅದಕ್ಕಿಂತ ಮುಂಚೆ ಆಗಮಿಸಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಸರ್, ಈ ಲೈಟ್ ಏನು ನನ್ನ ಸೆಂಟರ್ ಕಣ್ಣಿಗೆ ಹೊಡಿತಾ ಇದ್ದೀರಾ? ಹಿಂದ್ಗಡೆ ಇರೋಂಥ ಬ್ರೈಟ್ ಆಗಿರೋ ಜನನೇ ನನಗೆ ಕಾಣ್ತಾ ಇಲ್ಲ. ಒಂದೇ ಸೆಕೆಂಡ್ ಆಫ್ ಮಾಡಿಬಿಟ್ರೆ ಒಂದೆರಡು ನಿಮಿಷ. ಈಗ ಹೇಳಿ, ಹೆಣ್ಮಕ್ಳು ಎಷ್ಟು ಜನ ಬಂದಿದ್ದೀರಾ? ಸೌಂಡ್ ಮಾಡಿ. ಏ ಏ ಏ ಈಗ ನಮ್ಮ ಅಂತಮ್ಮ ಎಷ್ಟು ಜನ ಬಂದಿದ್ದೀರಾ? ಶಾಬಾಸ್ ಶಾಬಾಸ್. ಎಷ್ಟು ಜನ ಇವತ್ತು ಯಶ್ ಸರ್ನ ನೋಡಕ್ಕೆ ಇಲ್ಲಿ ಕಾಯ್ತಾ ಇದ್ದೀರಾ? ಎಷ್ಟು ಜನ ನನ್ನ ನೋಡಕ್ ಕಾಯ್ತಾ ಇದ್ದೀರಾ? ಸರ್, ಇದನ್ನ ಎಡಿಟ್ ಮಾಡ್ಕೊಳ್ಳಿ ಸರ್. ರಾಕಿ ಬಾಯ್, ಇವತ್ತು ಯಶ್ ಸರ್ನ ನಾವೆಲ್ಲರೂ ನೋಡಕ್ಕೆ ಕಾಯ್ತಾ ಇದೀವಿ. ಆದ್ರೆ ಯಶ್ ಸರ್ ಮನದ ಕಡಲು ಚಿತ್ರದ ಟ್ರೈಲರು, ಆ ಚಿತ್ರದ ನಾಯಕ ನಟ ನಟಿಯರನ್ನ ನೋಡೋದಕ್ಕೆ, ನಿರ್ದೇಶಕರನ್ನ ಭೇಟಿ ಮಾಡೋದಕ್ಕೆ, ಎಲ್ಲಕ್ಕಿಂತ ಹೆಚ್ಚಾಗಿ ಅಂತಮಾಸ್ ನಿಮ್ಮನ್ನ ಮೀಟ್ ಮಾಡೋದಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ. ಹಾಗಾದ್ರೆ ಕಾರ್ಯಕ್ರಮ ಶುರು ಮಾಡೋಣ. ಸೂಪರ್. ಓಕೆ, ಇಲ್ಲಿ ಬಂದಿರೋರು ಎಷ್ಟು ಯಂಗ್ಸ್ಟರ್ ಇದ್ರು ಅಥವಾ ನಿನ್ನೆ ಮೊನ್ನೆ ಹುಟ್ಟಿರೋರು ಇದ್ರು ನನಗಂತೂ ಗೊತ್ತಿಲ್ಲ. ನಾವೆಲ್ಲ ಸಿಕ್ಕಾಪಟ್ಟೆ ಸಂಭ್ರಮಿಸಿದಂಥ ಒಂದು ಸಿನಿಮಾ ಅಂದ್ರೆ ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ ಒಂದು ಚಿನ್ನದ ಮಳೆಯನ್ನ ತಂದುಕೊಟ್ಟಂತಹ ಯೋಗರಾಜ್ ಭಟ್ ಸರ್ ನಿರ್ದೇಶನದ ಮುಂಗಾರು ಮಳೆ ಚಿತ್ರ. ಎಷ್ಟು ಜನ ನೋಡಿದ್ರಮ್ಮ ಮುಂಗಾರು ಮಳೆಯಲ್ಲಿ? ನಾನು ತಪ್ಪು ಕ್ವಶನ್ ಕೇಳಿದೆ, ಯಾರು ನೋಡಿಲ್ಲ ಮುಂಗಾರು ಮಳೆ? ಮುಂಗಾರು ಮಳೆ ಚಿತ್ರಕ್ಕೆ, ಅದರ ಹಾಡುಗಳಿಗೆ, ಆ ಕಥೆಗೆ, ನಿರ್ದೇಶನಕ್ಕೆ, ಪ್ರತಿಯೊಂದು ಪಾತ್ರಕ್ಕೆ, ಎಲ್ಲದಕ್ಕೂ ನಮ್ಮ ಹೃದಯಗಳಲ್ಲಿ ಒಂದು ಸ್ಪೆಷಲ್ ಜಾಗ ಇದೆ. ಆ ಸ್ಪೆಷಲ್ ಜಾಗವನ್ನು ಕೊಟ್ಟಂಥ ಯೋಗರಾಜ್ ಭಟ್ ಸರ್ ಅವರ ಮತ್ತೊಂದು ನಿರ್ದೇಶನ, ಒಂದು ಕಾವ್ಯಮಯವಾದಂತಹ ನಿರ್ದೇಶನ, ಮನದ ಕಡಲು ನಿಮ್ಮ ಮನಸ್ಸಿಗೆ ಸೇರಲು ಸದ್ಯದಲ್ಲೇ ಬರೋದಕ್ಕೆ ರೆಡಿ ಆಗಿದೆ. ಇವತ್ತು ಆ ಚಿತ್ರದ ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದೀವಿ. 18 years, 18 ವರ್ಷಗಳ ಇತಿಹಾಸ. 18 ಅಲ್ಲ, 80 ವರ್ಷ ಕಳೆದ್ರೂ ಕೂಡ ಭಟ್ರ ನಿರ್ದೇಶನದ ನಮ್ಮ ಮುಂಗಾರು ಮಳೆ ಚಿತ್ರದ ಇತಿಹಾಸ ಒಂದು ಚೂರು ಕೂಡ ಆ ಒಂದು ಚಾರ್ಮ್ ಏನಿದೆ ಅದು ಕಡಿಮೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವತ್ತಿನ ದಿನದಲ್ಲಿ ಹೊಸಬ್ರನ್ನ ನಂಬಿ ಆ ಚಿತ್ರಕ್ಕೆ ಅಪಾರವಾಗಿ ನಂಬಿಕೆ ಇಟ್ಟು ದುಡ್ಡನ್ನ ಹಾಕಿದಂತ ಪ್ರೊಡ್ಯೂಸರೇ ನಮ್ಮ ಇ ಕೃಷ್ಣಪ್ಪ ಸರ್. ಸೊ ಇ ಕೃಷ್ಣಪ್ಪ ಸರ್ ಹಾಗೂ ಗಂಗಾಧರ್ ಸರ್ಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಇವತ್ತು ಮನದ ಕಡಲು ಅನ್ನೋ ಚಿತ್ರವನ್ನ ಮತ್ತೊಮ್ಮೆ ಯೋಗರಾಜ್ ಭಟ್ ಸರ್ ಜೊತೆ ಸೇರಿ ನಿರ್ದೇಶನ ಮಾಡಿದ್ದಾರೆ. ಈ ಚಿತ್ರದ ಬಗ್ಗೆ ಸಾಕಷ್ಟು ಮಾತನಾಡೋದಿದೆ, ಆದರೆ ಅದಕ್ಕಿಂತ ಮುಂಚೆ ಎಷ್ಟು ಜನ ಯಶ್ ಸರ್ ಬಂದ ತಕ್ಷಣ ರಾಕಿ ಬಾಯ್ಗೆ ಜೈ ಅನ್ನಕ್ ರೆಡಿ ಇದೀರಾ? ನಮ್ ಹೀರೋ ಸುಮುಕ್ಕು ಹೇಳ್ತಾ ಇದ್ದಾರೆ ಜೈ ಜೈ ಅಂತ ಹೇಳ್ಬಿಟ್ಟು. ಎಲ್ಲಿ ಒಂದ್ಸಲಿ ರಾಕಿ ಬಾಯ್ಗೆ. ಒಂದ್ ಕೆಲಸ ಮಾಡೋಣ, ಸರ್ರು ಕಾರ್ ಹತ್ತಿ ಹೊರಡ್ತಾ ಇದ್ದಾರೆ ಮನೆಯಿಂದ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸ್ಕೊಂಬೋಣ. ನಾನು 3, 2, 1 ಅಂತೀನಿ, ನೀವೆಲ್ಲರೂ ರಾಕಿ ಬಾಯ್ ಅನ್ಬೇಕು. ಏನ್ ಅನ್ಬೇಕು? ಇಲ್ಲ ನಾನು 3, 2, 1 ಹೇಳ್ತೀನೋ. ರೆಡಿ? 3, 2, 1. ನಿಮ್ಗಿಂತ ಜಾಸ್ತಿ ಎಕ್ಸೈಟೆಡ್ ನಮ್ಮ ಆಕ್ಟರ್ಸ್ ಇಲ್ಲಿ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗ್ಬಿಟ್ಟಿದ್ದಾರೆ. ಮನದ ಕಡಲು, ಈ ಕಡಲು ಇನ್ಮುಂದೆ ಜನರ ಮನಸ್ಸುಗಳನ್ನ ಸೇರೋದಕ್ಕೆ ರೆಡಿ ಆಗಿದೆ. ಈ ಚಿತ್ರದ ಒಂದು ಮೇಕಿಂಗ್ ಇದೆಯಲ್ಲ, ಅದು ಬಹಳನೇ ವಿಭಿನ್ನ, ವಿಶೇಷ ಹಾಗೂ ವೆರಿ ಪೊಯೆಟಿಕ್ ಆಗಿದೆ. ಅದರ ಗ್ಲಿಮ್ಸಸ್ ಆಗಿರ್ಬೋದು, ಹಾಡುಗಳಾಗಿರ್ಬೋದು, ಇದನ್ನೆಲ್ಲ ನೋಡಿದಾಗ ನಮ್ಗೆ ಅನ್ಸುತ್ತೆ ಒಂದು ಚಿತ್ರ ತಯಾರಾಗಬೇಕಾದ್ರೆ ಆ ಚಿತ್ರದ ಹಿಂದೆ ಸಿಕ್ಕಾಪಟ್ಟೆ ಕ್ರಿಯೇಟಿವಿಟಿ ಇರುತ್ತೆ. ಈ ಒಂದು ಬ್ಯೂಟಿಫುಲ್ ಪೊಯೆಟಿಕ್ ಸಿನಿಮಾ, ಕ್ಲಾಸಿಕ್ ಸಿನಿಮಾ ಮನದ ಕಡಲು ತಯಾರಾದಂಥ ರೀತಿ ಹೇಗೆ, ಇದರ ಮೇಕಿಂಗ್ ವಿಡಿಯೋ ಒಂದಿದೆ, ನೋಡ್ಕೊಂಬರೋಣ. ಮೇಕಿಂಗ್ ವಿಡಿಯೋ ಪ್ಲೀಸ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.